ಹಲೋ ಸ್ನೇಹಿತರೆ, ನಮಸ್ಕಾರ. 2025ರ ಬಜೆಟ್ ಅನೌನ್ಸ್ ಆಗಿದೆ. ಸೊ ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಏನೇನ್ ಚೇಂಜಸ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಎರಡ್ ತರ ಟ್ಯಾಕ್ಸ್ ರೆಸ್ಯೂಮೆ ಇದೆ. ಒಂದು ನ್ಯೂ ಟ್ಯಾಕ್ಸ್ ರೆಸ್ಯೂಮೆ, ಇನ್ನೊಂದು ಓಲ್ಡ್ ಟ್ಯಾಕ್ಸ್ ರೆಸ್ಯೂಮೆ. ಈ ನ್ಯೂ ಟ್ಯಾಕ್ಸ್ ರೆಸ್ಯೂಮೆ 2020-21ರ ಫಿನಾನ್ಷಿಯಲ್ ಇಯರ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಅದಕ್ಕಿಂತ ಹಿಂದೆ ಏನು ಟ್ಯಾಕ್ಸ್ ರೂಲ್ಸ್ ಇದ್ವು ಅದು ಓಲ್ಡ್ ಟ್ಯಾಕ್ಸ್ ರೆಸ್ಯೂಮೆ ಅಂತ ಕಂಟಿನ್ಯೂ ಆಗಿದೆ. ನಮಗೆ ಓಲ್ಡ್ ಟ್ಯಾಕ್ಸ್ ರೆಸ್ಯೂಮೆನು ಸೆಲೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ ಇದೆ, ನ್ಯೂ ಟ್ಯಾಕ್ಸ್ ರೆಸ್ಯೂಮೆನು ಸೆಲೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ ಇದೆ. ಈ ನ್ಯೂ ಟ್ಯಾಕ್ಸ್ ರೆಸ್ಯೂಮೆಯಲ್ಲಿ ಈ 2025ರ ಬಜೆಟ್ ಅಲ್ಲಿ ಏನೇನ್ ಚೇಂಜಸ್ ಮಾಡಿದ್ದಾರೆ, ಹೋದ ವರ್ಷದ 2024ರ ನ್ಯೂ ಟ್ಯಾಕ್ಸ್ ರೆಸ್ಯೂಮೆ ಮತ್ತು 2025ರ ನ್ಯೂ ಟ್ಯಾಕ್ಸ್ ರೆಸ್ಯೂಮೆಯಲ್ಲಿ ಏನೇನು ಟ್ಯಾಕ್ಸ್ ಸ್ಲ್ಯಾಬ್ಸ್ ಪರ್ಸೆಂಟೇಜ್ ಚೇಂಜ್ ಆಗಿದಾವೆ, ಯಾವ ತರ ಅಡಿಷನಲ್ ಟ್ಯಾಕ್ಸ್ ಸೇವಿಂಗ್ಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ನೀವು ನೋಡಬಹುದು, ನಾನು ಒಂದು ಡೇಟಾ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೇನೆ. ಇದರಲ್ಲಿ ಡಿಫ್ರೆಂಟ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ ಮೆನ್ಷನ್ ಮಾಡಿದ್ದೇನೆ. ಹಾಗೆ ಈಚ್ ಸ್ಲ್ಯಾಬಿಗೆ ಏನು ಟ್ಯಾಕ್ಸ್ ಪರ್ಸೆಂಟೇಜ್ ಏನು ಅಂತ ಮೆನ್ಷನ್ ಮಾಡಿದ್ದೇನೆ. ಅದೇ ತರ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಎಷ್ಟು ಟ್ಯಾಕ್ಸ್ ಆಗುತ್ತೆ, ಹಾಗೆ ಎಷ್ಟು ಟ್ಯಾಕ್ಸ್ ನಾವು ಪೇ ಮಾಡಬೇಕಾಗತ್ತೆ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದೇನೆ. ಅದೇ ತರ 2024ರ ಟ್ಯಾಕ್ಸ್ ರೆಸ್ಯೂಮೆಗೂ 2025ರ ಟ್ಯಾಕ್ಸ್ ರೆಸ್ಯೂಮೆಗೂ ಏನು ಟ್ಯಾಕ್ಸ್ ಅಮೌಂಟ್ ಡಿಫರೆನ್ಸ್ ಆಗುತ್ತೆ, ಯಾವ ತರ ಎಷ್ಟು ಅಮೌಂಟ್ ಸೇವಿಂಗ್ಸ್ ಆಗುತ್ತೆ ಅಂತ ಇದೇ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಮೊದಲನೇದಾಗಿ ಇದು ಟ್ಯಾಕ್ಸ್ ಸ್ಲ್ಯಾಬ್, ಅಂದ್ರೆ ನಿಮ್ಮ ಇನ್ಕಮ್ ಯಾವ ಸ್ಲ್ಯಾಬಿಗೆ ಬರುತ್ತೆ ಅಂತ ತಿಳ್ಕೊಳ್ಳಿಕ್ಕೆ 0 to 3 lakh, 3 to 4 lakh, ಅದೇ ತರ 9 to 10 lakh, 24ರಿಂದ 25 ಲಕ್ಷದವರೆಗೆ ಇಲ್ಲಿ ತೋರಿಸ್ಕೊಟ್ಟಿದ್ದೇನೆ. ಇದು ಎರಡನೇದು ಕಾಲಮ್ ಏನಂದ್ರೆ ಇದು ಎಷ್ಟು ಪರ್ಸೆಂಟೇಜ್. ಓಕೆ, ಸೊ 0 to 3 lakh ಇದ್ರೆ ನಿಮಗೆ 0% ಟ್ಯಾಕ್ಸ್. ಅದೇ ತರ 3 to 4ಗೆ 5%, ಸೊ 4 to 5ಗೆ 5%, ಇಲ್ಲಿ ನೋಡಿ 7 to 8ಗೆ 10%. ಓಕೆ, ಈ ಪರ್ಸೆಂಟೇಜ್ ಟ್ಯಾಕ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಇಲ್ಲಿ ನೋಡಿ, ಈಗ 7 to 8 ಎಷ್ಟು ಡಿಫರೆನ್ಸ್, 1 lakh ಇಸ್ ದ ಡಿಫರೆನ್ಸ್ ಅಲ್ವಾ. ಸೊ 1 ಲಕ್ಷಕ್ಕೆ 10% ಅಂದ್ರೆ 10,000 ಟ್ಯಾಕ್ಸ್. ಇಲ್ಲಿ 6ರಿಂದ 7 ಇಲ್ಲಿ 1 ಲಕ್ಷ ಅಲ್ವಾ, 1 ಲಕ್ಷಕ್ಕೆ 5% ಅಂದ್ರೆ 5,000 ಟ್ಯಾಕ್ಸ್. ಇಲ್ಲಿ ನೆಕ್ಸ್ಟ್ ಕಾಲಮ್ ಅಲ್ಲಿ ಏನಂದ್ರೆ ಇಲ್ಲಿ ನೀವು ಎಷ್ಟು ಅಮೌಂಟ್ ಟ್ಯಾಕ್ಸ್ ಅಮೌಂಟ್ ಗವರ್ಮೆಂಟ್ ಗೆ ಪೇ ಮಾಡ್ಬೇಕಾಗತ್ತಂತ. ಈಗ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಮೇಲೆ ನೀವು ಎಷ್ಟು ಪೇ ಮಾಡ್ಬೇಕಾಗತ್ತಂತ. ಸೊ ಅದೇ ತರ ರೈಟ್ ಸೈಡ್ಗೆ 2025ರ ಟ್ಯಾಕ್ಸ್ ರೆಸ್ಯೂಮೆ ಪ್ರಕಾರ ಯಾವ ತರ ಟ್ಯಾಕ್ಸ್ ಪರ್ಸೆಂಟೇಜ್ ಅಪ್ಲಿಕೇಬಲ್ ಆಗುತ್ತೆ, ಹಾಗೆ ಯಾವ ತರ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬಹುದು. ಆಮೇಲೆ 2025ರ ಟ್ಯಾಕ್ಸ್ ರೆಸ್ಯೂಮೆ ಪ್ರಕಾರ ಎಷ್ಟು ಸೇವಿಂಗ್ಸ್ ಆಗುತ್ತೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಓಕೆ, ನೀವು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಕ್ಯಾಲ್ಕುಲೇಟ್ ಮಾಡುವಾಗ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನ ಕನ್ಸಿಡರ್ ಮಾಡಬಹುದು. ಈ ನ್ಯೂ ಟ್ಯಾಕ್ಸ್ ರೆಸ್ಯೂಮೆದಲ್ಲಿ 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಅಮೌಂಟ್ ಮೈನಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ನಿಮ್ದು ಇನ್ಕಮ್ 10 ಲಕ್ಷ ಇದೆ ಅಂತ ಇಟ್ಕೊಳ್ಳಿ. ಸೊ 10 ಲಕ್ಷದಲ್ಲಿ 75,000 ಮೈನಸ್ ಮಾಡಿದ್ರೆ 9,25,000. ಸೊ 9,25,000ಕ್ಕೆ ಅಷ್ಟೇ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ. ಅದರಲ್ಲಿ ಏನು ನೀವು ಟ್ಯಾಕ್ಸ್ ಅಮೌಂಟ್ ಗವರ್ಮೆಂಟ್ ಪೇ ಮಾಡ್ಬೇಕಾಗುತ್ತೆ ಅದಷ್ಟೇ ಪೇ ಮಾಡೋದು. ಸೊ 75,000 ರೂಪಾಯಿಗೆ ಯಾವುದೇ ರೀತಿಯ ಟ್ಯಾಕ್ಸ್ ಇರಲ್ಲ. ಸೊ ಈ ಸ್ಲ್ಯಾಬಿಗೆ, ಪ್ರತಿಯೊಂದು ಸ್ಲ್ಯಾಬಿಗೆ ಯಾವ ತರ ಟ್ಯಾಕ್ಸ್ ಅಂತ ತಿಳ್ಕೊಳ್ಳೋಣ. ಈಗ 0 to 3 lakh ಯಾವುದೇ ರೀತಿಯ ಟ್ಯಾಕ್ಸ್ ಇಲ್ಲ. ಓಕೆ, ಸೊ 2025ರಲ್ಲೂ ಯಾವುದೇ ರೀತಿಯ ಟ್ಯಾಕ್ಸ್ ಇಲ್ಲ. ಓಕೆ, ಈಗ ನಿಮ್ ಇನ್ಕಮ್ 3ರಿಂದ 4 ಲಕ್ಷ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಈ 3ರಿಂದ 4 ಲಕ್ಷಕ್ಕೆ 5% ಅಂದ್ರೆ 1 ಲಕ್ಷಕ್ಕೆ 5% ಅಂತ 5,000 ಆಗುತ್ತೆ. ಓಕೆ, ಆದ್ರೆ ನೀವು ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ, ಯಾಕಂದ್ರೆ ಈ 5,000 ರೂಪಾಯಿ ಏನ್ ಟ್ಯಾಕ್ಸ್ ಇದೆಯಲ್ಲ ಅದು ನೀವು ರಿಟರ್ನ್ಸ್ ಅಲ್ಲಿ ರೀಫಂಡ್ ಮಾಡ್ಕೋಬಹುದು. ಓಕೆ, ಸೊ 2025ರಲ್ಲೂ ಯಾವುದೇ ತರ ಟ್ಯಾಕ್ಸ್ ಇಲ್ಲ. ಇದರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಈ 5% ಅನ್ನ ತೆಗೆದ್ಬಿಟ್ಟಿದ್ದಾರೆ. ಓಕೆ, ಸೊ ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟಬೇಕಾಗಿರಲ್ಲ. ಈಗ 4ರಿಂದ 5 ಲಕ್ಷ, ಸೊ 2024ರ ಟ್ಯಾಕ್ಸ್ ರೆಸ್ಯೂಮೆ ಪ್ರಕಾರ 5% ಇತ್ತು. ಓಕೆ, ಈ 1 ಲಕ್ಷಕ್ಕೆ 5% ಅಂದ್ರೆ 5,000. ಓಕೆ, ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ದು ಇನ್ಕಮ್ 5 ಲಕ್ಷ ಇತ್ತು ಅಂದ್ಕೊಂಡ್ರೆ, ಓಕೆ, ಸೊ 3ರಿಂದ 4 ಲಕ್ಷಕ್ಕೆ 5,000, ಆಮೇಲೆ 4ರಿಂದ 5 ಲಕ್ಷಕ್ಕೆ 5,000. ಸೊ ಒಟ್ಟು ಎಷ್ಟಾಗುತ್ತೆ, ಟೋಟಲ್ 10,000. ಓಕೆ, 10,000 ನಿಮ್ದು ಟ್ಯಾಕ್ಸ್ ಆಗಿರುತ್ತೆ. ಆದ್ರೆ ನೀವು ಗವರ್ಮೆಂಟ್ ಗೆ ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ, ಯಾಕಂದ್ರೆ ಈ 10,000 ನೀವು ರಿಟರ್ನ್ಸ್ ಅಲ್ಲಿ ರೀಫಂಡ್ ಮಾಡ್ಕೋಬಹುದು. ಆದ್ರೆ ನ್ಯೂ ಟ್ಯಾಕ್ಸ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ 4ರಿಂದ 5 ಲಕ್ಷಕ್ಕೆ 5% ಅನ್ನ ಇಟ್ಟಿದ್ದಾರೆ. ಓಕೆ, ಇಲ್ಲಿ 5,000 ಟ್ಯಾಕ್ಸ್ ಆಗುತ್ತೆ. ಆದ್ರೆ ಸೇಮ್ ಇದು ಕೂಡ ನೀವು ITR ಅಲ್ಲಿ ರಿಫಂಡ್ ಮಾಡ್ಕೋಬಹುದು. ಸೊ ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. 5ರಿಂದ 6 ಲಕ್ಷಕ್ಕೆ ಸೇಮ್ 5%ಗೆ 5,000. ಓಕೆ, ಸೊ ಟೋಟಲ್ ಎಷ್ಟಾಯ್ತು, 15,000. ಆದ್ರೆ ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಓಕೆ, 2025ರ ರೂಲ್ಸ್ ಪ್ರಕಾರ
ಯಾವುದೇ ತರ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಇಲ್ಲಿ 5% ಇದ್ರೂ ನೀವು ಪೂರ್ತಿ ಏನು 10,000 ಏನು ಟ್ಯಾಕ್ಸ್ ಅಮೌಂಟ್ ಇದೆಯಲ್ಲ ಅದನ್ನ ರೀಫಂಡ್ ಮಾಡ್ಕೋಬಹುದು. ಇಲ್ಲಿ 6ರಿಂದ 7 ಲಕ್ಷಕ್ಕೆ ಹಳೆ ಟ್ಯಾಕ್ಸ್ ಅಂದ್ರೆ 2024ರ ಟ್ಯಾಕ್ಸ್ ಪ್ರಕಾರ 5%. ಸೊ ಇಲ್ಲಿ 1 ಲಕ್ಷಕ್ಕೆ 5% ಅಂದ್ರೆ 5,000. ಸೊ ಟೋಟಲ್ ಎಷ್ಟಾಯ್ತು ಇದು? 5, 10, 15, 20,000. ಓಕೆ, ಇಲ್ಲಿ 20,000 ಟ್ಯಾಕ್ಸ್ ಆದ್ರೂ ನೀವು ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಓಕೆ, ಇಲ್ಲಿ 2025ರ ಟ್ಯಾಕ್ಸ್ ಪ್ರಕಾರ ಇಲ್ಲಿ 5%. ಓಕೆ, 1 ಲಕ್ಷಕ್ಕೆ 5% ಅಂದ್ರೆ 5,000. ಸೊ ಟೋಟಲ್ 15,000. 15,000 ಟ್ಯಾಕ್ಸ್ ಲಿಯಬಿಲಿಟಿ ಆದ್ರೆ ನೀವು ರಿಟರ್ನ್ಸ್ ಅಲ್ಲಿ 15,000 ವಾಪಸ್ಸು ತಗೋಬಹುದು. ಓಕೆ, ಸೊ ಇಲ್ಲಿ 7 ಲಕ್ಷದವರೆಗೆ ನಿಮ್ದು ಸ್ಲ್ಯಾಬ್ ಇತ್ತಲ್ಲ ಅಂದ್ರೆ ಈ 2024 ಮತ್ತು 25ರಲ್ಲಿ ನಿಮಗೆ ಏನೇ ಡಿಫರೆನ್ಸ್ ಆಗಲ್ಲ. ಓಕೆ, ಸೊ ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟಬೇಕಾಗಿರಲ್ಲ. ನೆಕ್ಸ್ಟ್ 7ರಿಂದ 8 ಲಕ್ಷ. ಓಕೆ, ನಿಮ್ದು ಸ್ಯಾಲ್ರಿ ಅಥವಾ ಸಾರಿ ಇನ್ಕಮ್ 8 ಲಕ್ಷ ಅಂತ ಇದ್ರೆ ಓಕೆ 7ರಿಂದ 8 ಲಕ್ಷಕ್ಕೆ 10%. ಓಕೆ, ಈ 1 ಲಕ್ಷಕ್ಕೆ 10% ಅಂದ್ರೆ 10,000. ಓಕೆ, ಇಲ್ಲಿ 2024ರ ಟ್ಯಾಕ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ 7 ಲಕ್ಷದವರೆಗಷ್ಟೇ ನಿಮಗೆ ರಿಫಂಡ್ ಸಿಗುತ್ತೆ. ಓಕೆ, ಇಲ್ಲಿ ನಿಮ್ದು 7 ಲಕ್ಷ ಇನ್ಕಮ್ ಕ್ರಾಸ್ ಆಯ್ತಲ್ಲ ಅಂದ್ರೆ ಈ ಪೂರ್ತಿ ಟ್ಯಾಕ್ಸ್ ಅನ್ನ ನೀವು ಪೇ ಮಾಡ್ಬೇಕಾಗತ್ತೆ. ಓಕೆ, ಸೊ 5, 10, 15, 20, 10 ಟೋಟಲ್ 30. ಓಕೆ, ಆದ್ರೆ 2025ರ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಇಲ್ಲಿ 7ರಿಂದ 8 ಲಕ್ಷಕ್ಕೆ 5% ಇದೆ. ಓಕೆ, 5%ಗೆ 1 ಲಕ್ಷಕ್ಕೆ ಟ್ಯಾಕ್ಸ್ ಎಷ್ಟಾಗುತ್ತೆ? 5,000. ಓಕೆ, ಟೋಟಲ್ ಎಷ್ಟಾಯ್ತು? 5, 10, 15, 20. ಓಕೆ, ಆದ್ರೆ ನೀವು ಯಾವುದೇ ರೀತಿಯ ಟ್ಯಾಕ್ಸು ಕಟ್ಟಬೇಕಾಗಿಲ್ಲ. ಓಕೆ, ಇಲ್ಲಿ ಈ 20,000 ಇದ್ರುವ ನೀವು ಯಾವುದೇ ರೀತಿಯ ಟ್ಯಾಕ್ಸು ಕಟ್ಟಬೇಕಾಗಿಲ್ಲ. ಓಕೆ, ಸೊ ಎಷ್ಟು ಸೇವಿಂಗ್ಸ್ ಆಯ್ತು? ಇಲ್ಲಿ ಹಳೆ 2024ರ ರೂಲ್ಸ್ ಪ್ರಕಾರ 30,000 ನೀವು ಕಟ್ಟಬೇಕಾಗಿತ್ತು. ನಿಮ್ದು ಸ್ಯಾಲ್ರಿ 8 ಲಕ್ಷ ಇತ್ತಲ್ಲ ಅಂದ್ರೆ. ಓಕೆ, ಆದ್ರೆ ನೀವು ಯಾವುದೇ ರೀತಿಯ ಟ್ಯಾಕ್ಸ್ ಈಗ ಕಟ್ಟಬೇಕಾಗಿಲ್ಲ ಅಂದ್ರೆ 2025ರ ಟ್ಯಾಕ್ಸ್ ಪ್ರಕಾರ. ಓಕೆ, ಸೊ ನಿಮ್ಮ ಸೇವಿಂಗ್ಸ್ ಎಷ್ಟಾಯ್ತು? 30,000. ಅದೇ ತರ 8ರಿಂದ 9 ಲಕ್ಷಕ್ಕೆ 10% ಇತ್ತು 2024ರಲ್ಲಿ ಟ್ಯಾಕ್ಸ್. ಓಕೆ, ಈ 1 ಲಕ್ಷಕ್ಕೆ 10,000 ಟೋಟಲ್ ಎಷ್ಟಾಯ್ತು? 40,000. ಓಕೆ, ಇದಿಷ್ಟು ಸೇರಿಸಿದಾಗ 40,000 ಆಗುತ್ತೆ. ಓಕೆ, ನೀವು 40,000 ಕಟ್ಟಬೇಕಾಗಿತ್ತು. ಆದ್ರೆ 2025ರ ಟ್ಯಾಕ್ಸ್ ಪ್ರಕಾರ 8ರಿಂದ 9 ಲಕ್ಷಕ್ಕೆ 10% ಇಲ್ಲಿ. ಸೊ ಎಷ್ಟಾಯ್ತು? 1 ಲಕ್ಷಕ್ಕೆ 10% ಅಂದ್ರೆ 10,000. ಸೊ ಟೋಟಲ್ ಟ್ಯಾಕ್ಸ್ ಎಷ್ಟಾಯ್ತು? 10, 20, 30. ಓಕೆ, ಆದ್ರೆ ನೀವು ಯಾವುದೇ ರೀತಿಯ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿಲ್ಲ. ಸೊ ನಿಮ್ಗೆ ಎಷ್ಟು ಸೇವಿಂಗ್ಸ್ ಆಯ್ತು? ನೀವು 40,000 ಕಟ್ಟಬೇಕಾಗಿತ್ತು, ಆದ್ರೆ ಇಲ್ಲಿ ಯಾವುದೇ ಕಟ್ತಾ ಇಲ್ಲ. ಸೊ ಎಷ್ಟಾಯ್ತು? 40,000 ನಿಮ್ದು ಸೇವಿಂಗ್ಸ್. ನೆಕ್ಸ್ಟ್ 9 to 10 ಲ್ಯಾಕ್. ಓಕೆ, ಸೊ 9ರಿಂದ 10 ಲಕ್ಷ 1 ಲಕ್ಷ ಡಿಫರೆನ್ಸ್ 10% ಅಂದ್ರೆ 10,000. ಸೊ ಇಲ್ಲಿ ಟೋಟಲ್ ಟ್ಯಾಕ್ಸ್ ಎಷ್ಟಾಯ್ತು? ಇದು 50,000. ಸೊ ನೀವು 50,000 ಕಟ್ಟಬೇಕಾಗ್ತಿತ್ತು 2024ರ ರೂಲ್ಸ್ ಪ್ರಕಾರ. ಓಕೆ, ಇಲ್ಲಿ 2025ರ ರೂಲ್ಸ್ ಪ್ರಕಾರ 10%, 9ರಿಂದ 10 ಲಕ್ಷಕ್ಕೆ 10% ಅಂದ್ರೆ ಇಲ್ಲಿ 10,000. ಸೊ ಇಲ್ಲಿ ಟೋಟಲ್ ಎಷ್ಟಾಯ್ತು? ಇದು 40,000. ಆದ್ರೆ ನೀವಿಲ್ಲಿ ನೋಡಿ, ಇಲ್ಲಿ 50,000 ಕಟ್ಟಬೇಕಾಗಿತ್ತು, ಆದ್ರೆ ಇಲ್ಲಿ ನೀವು ಏನು ಕಟ್ತಾ ಇಲ್ಲ. ಸೊ ಆದ್ರಿಂದ ಇಲ್ಲಿ ಎಷ್ಟು ಸೇವಿಂಗ್ಸ್ ಆಗುತ್ತೆ ನಿಮಗೆ? 50,000 ಸೇವಿಂಗ್ಸ್ ಆಗುತ್ತೆ. ಅದೇ ತರ 10ರಿಂದ 11 ಲಕ್ಷ. ಇಲ್ಲಿ ಸ್ಲ್ಯಾಬ್ ಹಳೇದೇನಿತ್ತಂದ್ರೆ 15% ಇತ್ತು. ಓಕೆ, ಇಲ್ಲಿ 1 ಲಕ್ಷಕ್ಕೆ 15% ಅಂದ್ರೆ 15,000. ಸೊ ಟೋಟಲ್ ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು? 65,000. ಇಲ್ಲಿ 2025ರಲ್ಲಿ 10%, ಇಲ್ಲಿ 10ರಿಂದ 11 ಲಕ್ಷಕ್ಕೆ 10% ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ 1 ಲಕ್ಷಕ್ಕೆ 10% ಅಂದ್ರೆ 10,000. ಆದ್ರೆ ನೀವು ಯಾವುದೇ ರೀತಿಯ ಟ್ಯಾಕ್ಸು ಕಟ್ಟಬೇಕಾಗಿಲ್ಲ. ಸೊ ಸೇವಿಂಗ್ಸ್ ಎಷ್ಟಾಯ್ತು? ಇಲ್ಲಿ ಏನು 65,000 ಕಟ್ಟಬೇಕಾಗಿತ್ತಲ್ವಾ, ಅದು ಉಳಿತು. ಸೊ 65,000 ಸೇವಿಂಗ್ಸ್. ಅದೇ ತರ 11ರಿಂದ 12 ಲಕ್ಷಕ್ಕೆ 15%. ಇಲ್ಲಿ 1 ಲಕ್ಷಕ್ಕೆ 15% ಅಂದ್ರೆ ಇಲ್ಲಿ 15,000. ಸೊ ಟೋಟಲ್ ನಿಮ್ದು ಎಷ್ಟಾಯ್ತು? 12 ಲಕ್ಷ ಸ್ಯಾಲರಿ ಇದ್ದಿದ್ರೆ, ಅದು ಇನ್ಕಮ್ ಇದ್ದಿದ್ರೆ 2024ರ ರೂಲ್ಸ್ ಪ್ರಕಾರ ಟೋಟಲ್ 80,000 ನೀವು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಇಲ್ಲಿ 2025ರ ರೂಲ್ ಪ್ರಕಾರ ಇಲ್ಲಿ 11ರಿಂದ 12ಕ್ಕೆ 10%. ಸೊ ಇಲ್ಲಿ 10,000 ಟ್ಯಾಕ್ಸ್. ಆದ್ರೆ ನೀವು ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಓಕೆ, ಸೊ ಟೋಟಲ್ ನಿಮ್ ಸೇವಿಂಗ್ಸ್ ಎಷ್ಟಾಯ್ತು? 80,000 ಸೇವಿಂಗ್ಸ್ ಆಯ್ತು. ಬೇಸಿಕಲಿ ಕಂಪೇರ್ ಮಾಡೋದಾದ್ರೆ ಹಳೆ 2024ರ ಟ್ಯಾಕ್ಸ್ ರೆಸ್ಯೂಮೆ ಪ್ರಕಾರ 7 ಲಕ್ಷದವರೆಗೆ ನೀವು ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಆದ್ರೆ ಹೊಸ ಟ್ಯಾಕ್ಸ್ ರೆಸ್ಯೂಮೆ ಪ್ರಕಾರ 12 ಲಕ್ಷದವರೆಗೆ ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಇಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ಇನ್ಕ್ಲೂಡ್ ಮಾಡಿದ್ರೆ 12,75,000ವರೆಗೆ ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಯಾಕಂದ್ರೆ 75,000 ಮೈನಸ್ ಮಾಡಿದ್ಮೇಲೆ 12 ಲಕ್ಷ ಬರುತ್ತೆ. ಸೊ 12 ಲಕ್ಷಕ್ಕೆ ಯಾವುದೇ ರೀತಿಯ ಟ್ಯಾಕ್ಸ್ ಇಲ್ಲ. ಸೊ ಈಗ ನೆಕ್ಸ್ಟ್
ಅಬೌಟ್ 12 ಲ್ಯಾಕ್ 12 ಲಕ್ಷದ ಮೇಲೆ ನೋಡೋದಾದ್ರೆ ಇಲ್ಲಿ 20% ಸ್ಲ್ಯಾಬ್, 12ರಿಂದ 13ಕ್ಕೆ 20%. ಸೊ ಟೋಟಲ್ ಟ್ಯಾಕ್ಸ್ ಎಷ್ಟಾಯ್ತು? 2024ರ ಟ್ಯಾಕ್ಸ್ ರೆಸ್ಯೂಮೆ ಪ್ರಕಾರ ಇಲ್ಲಿ 1 ಲಕ್ಷ. 2025ರ ಪ್ರಕಾರ ಇಲ್ಲಿ 12ರಿಂದ 13 ಲಕ್ಷಕ್ಕೆ 15%. ಸೊ ಇಲ್ಲಿ ಎಷ್ಟು? 15,000 ಈ ಸ್ಲ್ಯಾಬಿಗೆ 15,000 ಟ್ಯಾಕ್ಸ್. ಆದ್ರೆ ಟೋಟಲ್ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು 75,000 ಟ್ಯಾಕ್ಸ್ ಕಟ್ಬೇಕಾಗುತ್ತೆ 2025ರ ಪ್ರಕಾರ. ಓಕೆ, ಇದು 75,000 ಟ್ಯಾಕ್ಸ್ ಅಮೌಂಟ್. ಆದ್ರೆ ನೀವು 2024 ಪ್ರಕಾರ 1 ಲಕ್ಷ ಕಟ್ತಿದ್ರಿ, ಈಗ 75,000 ಅಷ್ಟೇ ಕಟ್ತೀರಿ. ಸೊ ನಿಮಗೆ ಸೇವಿಂಗ್ಸ್ ಎಷ್ಟಾಯ್ತು? 25,000. ಅದೇ ತರ 13ರಿಂದ 14 ಲಕ್ಷಕ್ಕೆ 20% ಪ್ರಕಾರ ನೀವು 1,20,000 ಕಟ್ಬೇಕಾಗಿತ್ತು. ಆದ್ರೆ ಹೊಸ ಟ್ಯಾಕ್ಸ್ ರೆಸ್ಯೂಮೆ ಪ್ರಕಾರ 15% ಇಲ್ಲಿ 13ರಿಂದ 14 ಲಕ್ಷ ಇರೋದ್ರಿಂದ ಇಲ್ಲಿ 15,000 ಟ್ಯಾಕ್ಸ್. ಸೊ ನಿಮಗೆ ಎಷ್ಟು ಸೇವಿಂಗ್ಸ್ ಆಯ್ತು? 1,20,000 ಮೈನಸ್ 90,000, ಇಲ್ಲಿ 30,000 ಸೇವಿಂಗ್ಸ್ ಆಯ್ತು. ಅದೇ ತರ 14ರಿಂದ 15 ಲಕ್ಷಕ್ಕೆ 20%, ಇಲ್ಲಿ 1,40,000 ಆಗ್ತಿತ್ತು. ಆದ್ರೆ ನ್ಯೂ ಟ್ಯಾಕ್ಸ್ ರೆಸ್ಯೂಮೆ ಪ್ರಕಾರ 1,05,000 ಆಗುತ್ತೆ. ಇಲ್ಲಿ 35,000 ನಿಮ್ದು ಸೇವಿಂಗ್ಸ್ ಆಗುತ್ತೆ. ಸೊ ಇದೇ ತರ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಹೈಯೆಸ್ಟ್ ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ 25 ಲಕ್ಷ ಇನ್ಕಮ್ ಇತ್ತಲ್ಲ ಅಂದ್ರೆ, ಸೊ ಇಲ್ಲಿ 30% ಸ್ಲ್ಯಾಬ್ ಬರುತ್ತೆ. ಇಲ್ಲಿ ಟೋಟಲ್ ನೀವು 4,40,000 ಕಟ್ಬೇಕಾಗ್ತಿತ್ತು. ಯಾವುದು? 2024ರ ಟ್ಯಾಕ್ಸ್ ರೂಲ್ಸ್ ಪ್ರಕಾರ. ಆದ್ರೆ 2025ರ ಟ್ಯಾಕ್ಸ್ ರೂಲ್ಸ್ ಪ್ರಕಾರ 3,30,000 ಅಷ್ಟೇ ಕಟ್ಬೇಕಾಗುತ್ತೆ. ಓಕೆ, ಸೊ ನಿಮ್ದು ಟೋಟಲ್ ಸೇವಿಂಗ್ಸ್ ಎಷ್ಟಾಯ್ತು? ಈ 4,40,000 ಮೈನಸ್ 3,30,000, ಇದರಲ್ಲಿ 1,10,000 ನಿಮಗೆ ಸೇವಿಂಗ್ಸ್ ಆಯ್ತು. ಸೊ ದಟ್ಸ್ ಆಲ್ ಫ್ರೆಂಡ್ಸ್. ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ಯಾವ್ದೇ ರೀತಿಯ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಮತ್ತು ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.